ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೀಗೆಲ್ಲ ಆಯ್ತಲ್ಲ ಅಂತ ಪಾಪ ರಮೇಶನ್ ನೊಂದ್ಕೊಂಡಿರ್ಬೇಕು. ಈ ಆಸ್ಪತ್ರೆ ಮೇಲೆ ಅವನು ತುಂಬಾ ಪ್ರೀತಿ ಇದೆ. ಇಷ್ಟೊಂದೆಲ್ಲ ನೀನು ಅನುಭವಿಸ್ದಲ್ಲ, ಅದನ್ನ ನೋಡಕ್ಕಾಗದೆ ಎಲ್ಲೋ ಒಬ್ಬನೇ ಹೋಗಿ ಕೂತಿರ್ತಾನೆ. ಈಗೆಲ್ಲ ಸರಿ ಹೋಯ್ತಲ್ಲ, ನಿಮ್ಮಪ್ಪ ಬರ್ತಾನೆ ಕೊಡು, ಬಂದೇ ಬರ್ತಾನೆ. ಇವರೆಲ್ಲ ನಿಮಗೆ ಏನಾಗಬೇಕು? ಇವನು ಕರುಣ ಅಂತ, ಪ್ರೀತಿಯಿಂದ ನಾಯಿ ಅಂತ ಕರಿತೀನಿ. ಈ ರಮೇಶ್ ವಸಿಷ್ಠನ ದತ್ತು ಪುತ್ರ. ಹಾಗಂತ ನಾನು ಹೇಳ್ತಾ ಇಲ್ಲ, ಈ ಜನ ಹೇಳ್ತಾ ಇದ್ದಾರೆ. ಯಾವೊಂದು ಕೆಟ್ಟ ಚಟಕ್ಕೆ ಹುಟ್ಟಿದ ದರಿದ್ರ ಇದೆ. ಇನ್ನು ಇವಳು ನಿತ್ಯ ಅಂತ, ಈ ದರಿದ್ರದವನ ಸೋಕಾಳ್ ವೈಫ್. ಮಜಾ ಏನ್ ಗೊತ್ತಾ? ಮಜಾ ಏನ್ ಗೊತ್ತಾ ಪುರೋಹಿತ್ರೆ? ಇವನು ಹೆಂಡ್ತಿನೇ ಅಲ್ಲ. ಕನ್ಫ್ಯೂಸ್ ಆಗ್ತಾ ಇದಲ್ಲ, ನಾನು ಕ್ಲಿಯರ್ ಮಾಡ್ತೀನಿ. ಪುರೋಹಿತ್ರೆ, ಈ ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ನಿಜ ಅಲ್ಲ. ನಿಜ ಯಾವತ್ತು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇವಳಿದಳಲ್ಲ, ಇವಳು ಇವನ ಹತ್ರ ತಾಳಿನೇ ಕಟ್ಸ್ಕೊಂಡಿಲ್ಲ. ಆದರೆ ಲೋಕದ ಕಣ್ಣಲ್ಲಿ ತಾಳಿ ಕಟ್ಸ್ಕೊಂಡ್ರೆ ಹೆಂಡತಿ ಥರ ಮೆರಿತಾ ಇದ್ದಾಳೆ. ಇನ್ನು ಇವಳು ಡಾಕ್ಟರ್ ನಿಧಿ ಅಂತ, ಈ ತೊಟ್ಟಿನ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ತೀನಿ ಅಂತ ಕನಸಿನ ಲೋಕದಲ್ಲಿ ಹಾರಾಡ್ತಾ ಇದ್ದಾಳೆ. ಆ ರೀತಿ ಹಾರಕ್ ಬಿಟ್ಬಿಡ್ತಾನ ಈ ರಮೇಶ್ ವಸಿಷ್ಠ? ಅಂದರೆ ಇವರೆಲ್ಲ ಬದುಕಿದಾರಾ? ರೋಹಿತ್ರೆ, ನಿಮ್ಮ ಇಂಟ್ರೆಸ್ಟ್ ನನಗೆ ತುಂಬ ಖುಷಿ ತರ್ತಾ ಇದೆ. ಇವರೆಲ್ಲ ಬದುಕಿದ್ದಾರೆ, ಬದುಕೊಂಡೇ ಇದ್ದಾರೆ. ಆದರೆ ಸಾಯ್ತಾರೆ, ಪ್ರತಿದಿನ ಸಾಯ್ತಾರೆ. ಋಣ ತೀರಿದ ಮೇಲೆ ಎಲ್ಲರೂ ದೇವ್ರ ಪಾದ ಸೇರಲೇಬೇಕಲ್ವಾ? ನೀವೇನು ಕತೆ ಕೇಳ್ತಾ ಕೂತ್ಕೊಂಡ್ಬಿಟ್ರಲ್ಲ, ಕಾರ್ಯ ಶುರು ಮಾಡಿ. ಬದುಕಿರೋರ್ದು ಶ್ರಾದ್ದ ಹೆಂಗೆ ಮಾಡೋದು? ಮಂತ್ರ ಹೇಳೋದಷ್ಟೇ ನಿಮ್ಮ ಕೆಲಸ, ಮಿಕ್ಕಿದ್ದೇನೆಲ್ಲ ವಿಧಿಗೆ ಬಿಡಿ. ಆ ವಿಧಿ ನಾನೇ. ಕರ್ಣ, ನೀನು ಜೈಲಿಂದ ತಪ್ಪಿಸ್ಕೊಂಡೆ, ಎಲ್ಲ ಸಂಚಿನಿಂದನೂ ತಪ್ಪಿಸ್ಕೊಂಡೆ, ಅವಮಾನದಿಂದನೂ ತಪ್ಪಿಸ್ಕೊಂಡೆ. ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ದೊಡ್ಡ ವೀಕ್ನೆಸ್ಸು ನಿಧಿ. ನಿನ್ನನ್ನು ಇವಳಿಂದ ದೂರ ಮಾಡೋದು ನನ್ನ ಗುರಿ. ಅದಕ್ಕೆ ಇಡ್ತಾ ಇದ್ದೀನಿ ಈ ಪಿಂಡ. ಇನ್ನು ಇವಳು ಸುಳ್ಳು ಮದುವೆನೇ ನಿಜ ಅಂತ ನಂಬಿಸಿದ್ಯಲ್ವಾ? ಈ ನಿತ್ಯ ನಿನ್ನನ್ನೇ ನಿಜವಾಗೂ ಪ್ರೀತಿಸೋ ಹಾಗೆ ಮಾಡಿ ಅಕ್ಕ ತಂಗಿಯರ ಮಧ್ಯೆ ಬಿರುಕು ಮೂಡೋದಕ್ಕೆ ಇಡ್ತಾ ಇರೋ ಈ ಪಿಂಡ. ಇಷ್ಟು ದಿನ ನಿನ್ನ ಜೀವನ ನಿನ್ನ ಕೈಲಿದೆ ಅಂತ ಅನ್ಕೊಂಡಿದ್ಯಲ್ವಾ ಕರ್ಣ? ಭ್ರಮೆ, ಬರೀ ಭ್ರಮೆ. ಇನ್ನು ಮುಂದೆ ನೀನು ಇಡೋ ಹೆಜ್ಜೆ
ನಾನು ಬರಿತೀನಿ. ನಂದೇ ಕತೆ, ನನ್ನ ನಿರ್ದೇಶನ. ಇನ್ನು ಮುಂದೆ ನನ್ನ ಚಿತ್ರಕಥೆಯಲ್ಲಿ ಕರ್ಣ ಅನ್ನೋ ಪಾತ್ರಧಾರಿಗೆ ನಿರಂತರ ಸೋಲು. ಸೋಲಿನಿಂದ ಕಂಗೆಟ್ಟು ಸಾವು. ನಿನ್ನ ಸಾವಿಗೆ ಇಡ್ತಾ ಇರೋ ಪಿಂಡ ಇದು. ಕಾನ್ಸ್ಟೇಬಲ್, ಕೀ ಕೊಡಿ. ಮುಚ್ಚಿದ ಆಸ್ಪತ್ರೆ ಬಾಗಿಲು ತೆಗಿಬೇಕು. ಈ ಆಸ್ಪತ್ರೆ ನನ್ನ ದೇವಸ್ಥಾನ. ಇದ್ರ ಮೇಲೆ ಯಾವ ಕಪ್ಚುಕ್ಕಿನೂ ಬೀಳಕ್ ಬಿಡಲ್ಲ. ಈಗ ಆಸ್ಪತ್ರೆ ಬಾಗಿಲು ತೆಗೆಯುತ್ತೆ, ತೆಗೆದ ತಕ್ಷಣ ಅದ್ರ ಮೇಲಿರೋ ಎಲ್ಲ ಕಳಂಕ ಅಳಿಸೋಗುತ್ತೆ. ಹಾಗೆ ಮಾಡ್ತೀನಿ. ಎಲ್ಲ ಥರದ ಟೀಕೆ ಅವಮಾನಗಳನ್ನ ಮೆಟ್ಟಿ ನಿಂತು ಇಲ್ಲಿ ತನಕ ಬಂದಿದ್ಯಾ. ಹೋಗು, ಬೀಗ ತೆಗಿ, ಎಲ್ಲ ಒಳ್ಳೇದಾಗತ್ತೆ. ಆದರೆ ಬಾಗಿಲು ನಾನು ತೆಗಿಯಲ್ಲ. ಯಾಕರ್ಣ, ಏನಾಯ್ತು? ಯಾರು ನಮಗಾಗಿ ಜೀವನೇ ಕೊಟ್ಟು ಹೋರಾಡಕ್ಕೆ ತಯಾರಿರ್ತಾರೋ, ಯಾರು ನಮಗಾಗಿ ಅಳ್ತಾರೋ, ಯಾರು ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೋ ಅವ್ರಿಗೋಸ್ಕರ ಪ್ರತಿ ಕ್ಷಣ ಬದುಕಬೇಕು, ಗೌರವ ಕೊಡಬೇಕು. ನಿಧಿ, ಇವತ್ತು ನನಗೋಸ್ಕರ ಜೀವಕ್ಕೆ ಜೀವ ಕೊಟ್ಟು ನಿಂತ್ರಿ. ಇದನ್ನ ನನ್ನ ಜೀವ ಇರೋವರೆಗೂ ಮರೆಯಲ್ಲ. ಅದಕ್ಕೆ ನಾನು ನಿಮಗೆ ಕೊಡ್ತಿರೋ ಚಿಕ್ಕ ಗೌರವ. ಈ ಬಾಗಿಲ ನೀವೇ ತೆಗೀರಿ. ಒಂದಿನದಲ್ಲಿ ಆಸ್ಪತ್ರೆ ಸ್ಥಿತಿ ಹೇಗಾಗೋಗಿದೆ? ನಾವಿಷ್ಟೇ ಮಾಡಿದೀವಂತೆ, ನಾವೆಲ್ಲರೂ ಜೊತೆಗೆ ಸೇರಿ ಮತ್ತೆ ಎಲ್ಲದನ್ನು ಮೊದಲಿನ ಥರ ಮಾಡೋಣ. ಸರ್, ನೀವು ಇದನ್ನೆಲ್ಲ ನೋಡಿ ದಯವಿಟ್ಟು ನೊಂದ್ಕೊಂಬೇಡಿ. ನೀವೆಲ್ಲ ನನ್ನ ಜೊತೆಗಿದ್ರೆ ನಂಗೆ ಎಷ್ಟು ಧೈರ್ಯ ಗೊತ್ತಾ? ಕರುನಾಡ ಕಣ್ಣ